ವೀಕ್ಷಕರಾಗಲೇ ಹೇಳ್ತಾ ಇದ್ವಿ, ಅಂದರೆ ಯೋಗೇಶ್ ಗೌಡ ವಿನಯ್ ಕುಲಕರ್ಣಿ ಮಧ್ಯೆ ಬದ್ಧ ವೈರತ್ವ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇತ್ತು. ಜಿಲ್ಲಾ ಪಂಚಾಯತ್ ಗೆದ್ದು ಬಂದ ನಂತರ KDP ಸಭೆಯಲ್ಲಿ ವಾಕ್ಸಮರ ಸ್ಟಾರ್ಟ್ ಆಗುತ್ತೆ ಕುಡಿಯೋ ನೀರಿನ ವಿಚಾರಕ್ಕೆ. ತಾರಕಕ್ಕಿರುತ್ತೆ, ಏಕವಚನದಲ್ಲಿ ನಿಂದಿಸ್ಕೊಳ್ತಾರೆ, ನೋಡ್ಕೊಳ್ತೀನಿ ಒಂದು ಕೈ ಅಂತ. ಆಗ ಯೋಗೇಶ್ ಗೌಡರು ಕೂಡ ಹೇಳ್ತಾರೆ, ಬಾ ಮುಂದಿನ ವಿಧಾನಸಭಾ ಚುನಾವಣೆಗೆ ನಾನು ನೋಡ್ತೀನಿ ನಿನ್ನ ವಿರುದ್ಧ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇದಿಷ್ಟು ಅದಾದ ನಂತರ 2016 ಜೂನ್ 15ಕ್ಕೆ ಯೋಗೇಶ್ ಗೌಡರ ಕೊಲೆಯಾಗುತ್ತೆ. ಕೊಲೆಯಾದ ದಿನ ತಾವೆಲ್ಲಿದ್ರಿ, ಏನು ಮೆಸೇಜ್ ಬಂತು, ಏನಾಗಿತ್ತು? ನಾನು ಮನೆಯಾಗಿದ್ದೆ ರೀ. ಮನೆಯಾಗಿದ್ದಾಗ ಅಲ್ಲಿಂದನೇ ಒಬ್ಬರು ನನಗೆ ಫೋನ್ ಮಾಡಿದರು. ಇಲ್ಲ ಯೋಗೇಶ್ ಗೌಡ್ರು ಅನ್ನಾರ ಫೋನಾಗೆ ಮರ್ಡರ್ ಆಗೈತಿ ಜಿಮ್ನ್ಯಾಗ, ನೀವೆಲ್ಲಿದ್ದೀರಿ ಅಂತ ಕೇಳಿದ್ರು. ನಾ ಮನೆಯಾಗದೇನೆ ಅಂತಂದೆ. ಅಂದ್ಕೊಳ್ಳೇನ ಮತ್ತು ಆ ನಂತರ ಮಲ್ಲಮ್ಮ ನನಗೆ ಫೋನ್ ಮಾಡಿದ್ಲು, ಇಲ್ಲ ಜಿಮ್ನ್ಯಾಗ ಏನೋ ದಾಂಧಲೆ ಆಗೈತೆ ಅಂತ ಹೇಳಿ. ಹಂಗೆ ಸಡನ್ನಾಗಿ ನಾನು ಗಾಡಿನ ತೊಗೊಂಡು ನಾನು ಜಿಮ್ಮಿಗೆ ಹೋದೆ. ಹೋದ ನಂತರ ನಾನು ಅಲ್ಲಿ ನೋಡಿದಾಗ ಯೋಗೇಶ್ ಗೌಡ್ರು ತಲೆ ಎಲ್ಲ ಒಡೆದು ಮೆದುಳೆಲ್ಲ ಹೊರಗೆ ಬಂದಿತ್ತು. ಅಲ್ಲಿಂದ ಕುತ್ತಿಗೆ ಕಟ್ ಮಾಡಿದ್ರು. ನಂತರ ಹೊಟ್ಟೆ ನೋಡಿದೆ, ಹೊಟ್ಟೆ ಹರಿದಿದ್ರು, ಹೊಟ್ಟೆ ಎಲ್ಲ ಕಳ್ಳೆಲ್ಲ ಹೊರಗೆ ಬಂದಿದ್ದು. ಅದನ್ನು ನೋಡಿ ನನಗೆ ಭಾಳ ದುಃಖ ಆಯಿತು, ತಡ್ಕೊಳಕ್ಕಾಗಲಿಲ್ಲ. ನಾನು ಅಲ್ಲಿಂದ ಭಾಳ ಇದು ಮಾಡೋಕತ್ಮ್ಯಾಗ ಅಲ್ಲಿದ್ದ ಅವರೆಲ್ಲರೂ ನಾನು ಕರ್ಕೊಂಡು ಹೊರಗೆ ಬಂದರು. ನಂತರ ನಾವು ಹೋಗಿ ಹೊರಗೆ ನಾನು ಕುಂದ್ರಿಸಿದ ಮ್ಯಾಗ ಮಲ್ಲಮ್ಮ ಬಂದರು. ಮಲ್ಲಮ್ಮ ಬಂದ ಕೂಡಲೇ ಮಲ್ಲಮ್ಮನು ಅದನ್ನು ನೋಡಿ ಭಾಳ ಅಳಾಕತ್ಲು. ಆದ ನಂತರ ನಾವು ನಮ್ಮನ್ನು ಬೇಡ ಇಲ್ಲಿ ಬರ್ರಿ ಅಂಥೇಳಿ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋದರು. ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋದ ನಂತರ ಅಲ್ಲಿ ನಮ್ಮನ್ನು ಕಂಪ್ಲೇಂಟ್ ಮಾಡಿರಿ ಅಂತೇಳಿ ನನಗಂದರು. ನಾನು ಕಂಪ್ಲೇಂಟ್ ಒಲ್ಲೆ ಅಂತ ಹೇಳಿದೆ. ನಾನು ಬರೀದಿಲ್ಲ, ಯಾರ್ದಾರ ಮಲ್ಲಮ್ಮನ ಕಡೆಯಿಂದ ಬರ್ಸ್ರಿ, ಯಾಕಂದ್ರೆ ಅವ್ರ ಮನೆಯವರು ಇರೋದರಿಂದ ಮಲ್ಲಮ್ಮನ ಕಡೆಯಿಂದ ಬರ್ಸೋನು ಅಂತ ನಾನು ಹೇಳಿದೆ. ಅವಾಗ ಮಲ್ಲಮ್ಮ ಏನಂದರು, ನಾನೇ ಬರೀದು ಅಂದ್ರೆ ನನಗೆ ಬರೆಯೋಕ್ಕಾಗೋದಿಲ್ಲ, ಮತ್ತೊಬ್ಬರ ಕಡೆ ಬರ್ಸ್ರಿ ಅಂತೇಳಿ ಅಂದು. ಅವಾಗ ಅಲ್ಲಿ ಜಿಮ್ಮಿಗಿರುವಂಥ ಡಾಕ್ಟರ್ ದತ್ತ ಅಂತ ಅನ್ನುವಂಥ ಒಬ್ಬರು ಯೋಗೇಶ್ ಗೌಡ್ರ ಸ್ನೇಹಿತ, ಅವರು ಜಿಮ್ ಮಾಡ್ಕೊತ ಅಲ್ಲಿದ್ದರು. ಅವರು ಜಿಮ್ ಬರೀ ಟೈಮ್ ಅದು ಅವ್ರ ಕಡೆಯಿಂದ ನಾನು ಕಂಪ್ಲೇಂಟ್ ಗೌಡ್ರೆ ಆಯಿತು, ನೀವು ಕೊಲೆ ಆಯಿತು, ಕಂಪ್ಲೇಂಟ್ ಆಯಿತು, ನಿಮ್ಗೆ ಅನಿಸುತ್ತಾ ಕೊಲೆ ಆದ ದಿವಸ ಇದರಿಂದ ವಿನಯ್ ಕುಲಕರ್ಣಿ ಇದ್ದಾರೆ ಅಥವಾ ಅವ್ರ ಬೆಂಬಲಿಗರಿದ್ದಾರೆ ಅಂತ ನಿಮ್ಗೆ ಏನಾದರೂ ಅನಿಸುತ್ತಾ? ಅವತ್ತಿನ ಇದ್ರಾಗ ಆಕಿ ಮಲ್ಲಮ್ಮ ಏನು ಮಾಡಿದ್ರಿ, ಕಂಪ್ಲೇಂಟ್ ಬರೋಕ್ಕಿಂತ ಮೊದಲ ಮಮ್ಮ ನಿನ್ನೆ ಒಂದು ಲೆಟರ್ ಬಂದೈತಿ, ಮತ್ತು ಹಿಂಗೆ ಅದ್ರಾಗ ಯೋಗೇಶ್ ಗೌಡ್ರ ಉದಯ್ ಗೌಡ್ರ ಮರ್ಡ್ರ ಯಾವ ಥರ ಆಗೈತಿ ಅದೇ ಥರನ ಯೋಗೇಶ್ ಗೌಡ್ರ ನಿಮ್ಮ ಮರ್ಡರ್ ಆಕೈತಿ, ನೀವು ಸ್ವಲ್ಪ ಹುಷಾರಿರಿ ಅನ್ನುವಂಥ ಮಾತು ಆ ಲೆಟ್ರ್ ಬಂದೈತಿ ಅಂತೇಳಿ ನನಗೆ ಮಲ್ಲಮ್ಮ ಹೇಳಿದ್ಲು. ಆ ಲೆಟ್ರ್ ಎಲ್ಲೈತಿ ಅಂತ ನಾನು ಮಲ್ಲಮ್ಮನ ಕೇಳಿದೆ. ಅವಾಗ ಇಲ್ಲ ಇಲ್ಲೇ ವಿನೋದ ಆಗೈತಿ ಅಂತ. ನಿಮಗೆ ಎಕ್ಸಾಕ್ಟ್ಲಿ ಮೊದಲು ನಿಮ್ಗೆ ಗೊತ್ತಿತ್ತು ಇದರಿಂದ ವಿನಯ್ ಕುಲಕರ್ಣಿ ಕೈವಾಡ ಇದೆ ಅಂತ. ನಿಮ್ಗೆ ವಿನಯ್ ಕುಲಕರ್ಣಿನೇ ಕೊಲೆ ಮಾಡಿಸಿದ ನನ್ನಂತ ಖಚಿತವಾಗಿದ್ದು ಯಾವಾಗ ನಿಮಗೆ? ಅದು ಏನು ಲೆಟ್ರ್ ಮೊದಲಾದ್ರೂ ಯೋಗೇಶ್ ಗೌಡ್ರು ಕೂಡ ಅವರು ವಿರೋಧ ಮಾಡ್ಕೊತ ಬಂದಿದ್ದರು ಎಲ್ಲದ್ರೊಳಗೂ. ಆದರೆ ಲೆಟ್ರ್ ಬಂದ ಮ್ಯಾಗ ಅವರು ಹಿಂದೆ ಉದಯ್ ಗೌಡ್ರು ಬಂದಾಗೂ ಅದೇ ಹೆಸರು ಇತ್ತು, ಯೋಗೇಶ್ ಗೌಡ್ರಿಗೂ ಅದೇ ಹೆಸರು ಬಂದಾಗ ವಿನಯ್ ಕುಲಕರ್ಣಿ ಅವ್ರ ಕೈವಾಡ ಐತಿ. ಯಾಕಂದ್ರೆ ಯೋಗೇಶ್ ಗೌಡ್ರು ಇರೋದ್ರಿಂದ ಮುಂದಿನ ಇಲೆಕ್ಷನ್ನಿಗೆ ಯೋಗೇಶ್ ಗೌಡ್ರು ವಿನಯ್ ಕುಲಕರ್ಣಿ ಅವರು ವಿರೋಧ ಮಾಡ್ತಾರೆ ಅನ್ನುವಂಥ ಉದ್ದೇಶ ಇಟ್ಕೊಂಡು ವಿನಯ್ ಕುಲಕರ್ಣಿ ಅವರ ಯೋಗೇಶ್ ಗೌಡ್ರು ಮರ್ಡರ್ ಮಾಡ್ಸ್ಯಾರ ಅನ್ನುವಂಥದ್ದು ಕನ್ಫರ್ಮ್ ಇತ್ತು. ಈಗ ಕಾನೂನು ಹೋರಾಟ ಸ್ಟಾರ್ಟ್ ಮಾಡಿದ್ರಲ್ಲ, ಏನೆಲ್ಲ ಹರ್ಡಲ್ಸ್ ಬಂದು? ಈ ಸೆಷನ್ ಕೋರ್ಟ್ಗೆ ಆಯಿತು, ಪೊಲೀಸರು ಚಾರ್ಜ್ ಶೀಟ್ ಹಾಕಿದ್ರು, ಆರೋಪಿಗಳು ಸೆರೆಂಡರ್ ಆದರು, ಬೇಲ್ ತೊಗೊಂಡು ಹೊರಗೆ ಬಂದರು, ಟ್ರಯಲ್ ನಡೀತಾ ಇತ್ತು ಸೆಷನ್ ಕೋರ್ಟಲ್ಲಿ. ನಿಮಗೆ ಯಾವಾಗ ಇದರಲ್ಲಿ ಒತ್ತಡಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು? ಎವಿಡೆನ್ಸ್ ಬರೋ ಮಟನೂ ಮಲ್ಲಮ್ಮ ನಮ್ಮ ಜೊತೆನೇ ಇದ್ಲು, ನಮ್ಮ ಜೊತೆ ಹೋರಾಟ ಮಾಡ್ತಿದ್ಲು, CBI ಕೊಡ್ರಿ ಅಂತ ಕೇಳಿದ್ಲು. ಆದರೆ ಆವಾಗಿನ ಮೂಮೆಂಟ್ ರಾಜ್ಯ ಸರ್ಕಾರ ಕಾಂಗ್ರೆಸ್ ಇರೋದ್ರಿಂದ ನಮಗೆ ಯಾವುದೂ ಇದನ್ನು ಕೊಡಲಿಲ್ಲ, ಬೆಂಬಲ ಸಿಗಲಿಲ್ಲ. ನಮಗಿಲ್ಲ, ಸರಿಯಾದ ತನಿಖೆ ಮಾಡಿರಿ ಅಂತೇಳಿ ನಾವು ಲೆಟರ್ ಕೊಟ್ಟರು ಸಹಿತ ಅದು ಯಾವುದೂ ಸರಿಯಾದ ತನಿಖೆ ಮಾಡಲಿಲ್ಲ. ನಂತರ ನಾವು ಮಲ್ಲಮ್ಮ ಯಾವಾಗ ಆಕೆ ಸಾಕ್ಷಿ ಬಂದ ದಿನ ಅಲ್ಲಿ ಇರ್ತಕ್ಕಂಥ ಪೊಲೀಸರು ಆಕಿನ ತಮ್ಮ ವ್ಯಾನಿನೊಳಗೆ ಮಲ್ಲಮ್ಮನ ಕರ್ಕೊಂಡೋಗಿ ಇದು ನನ್ನ ಗಂಡನ ಕೊಲೆ ಇವ್ರು ಮಾಡಿಲ್ಲ ಅನ್ನುವಂಥದ್ದು ಬಂದಾಗ ನಮಗೆ ಮಲ್ಲಮ್ಮನ ಮ್ಯಾಗ ಸಂಶಯ ಬಂತು. ಕೋರ್ಟ್ನಾಗೆ ಬಂದು ಹೇಳಿದ್ರೆ ಮಲ್ಲಮ್ಮ ಕೋರ್ಟ್ನೊಳಗೆ ಬಂದು ಗಂಡನ ಕೊಲೆ ಇವ್ರು ಮಾಡಿಲ್ಲ ಅಂತ ಇವ್ರು ಮಾಡಿಲ್ಲ ಅಂತ ಹೇಳಿದಾಗ, ಇಲ್ಲ ಇವ್ರ ಜೊತೆ ನನ್ನ ಗಂಡ ಭಾಳ ಚಲೋ ಇದ್ದ, ಇವರು ನಮ್ಮ ಗಂಡ ಯಾವ ಸೆಷನ್ ಕೋರ್ಟ್ನಾಗ ಆಯ್ತಾ? ಧಾರವಾಡ ಸೆಷನ್ ಕೋರ್ಟ್ನೊಳಗಾಗಿತ್ತು. ವೀಕ್ಷಕರೇ, ಧಾರವಾಡದಲ್ಲಿ ನಡೆದಂಥ ಕೊಲೆಗೆ ಆಗಾಗಲೇ ಸಾಮಾಜಿಕ ಹೋರಾಟಗಾರ ಬಸವರಾಜ್ ಕೊರವರ್ ಅವರ ಎಂಟ್ರಿ ಆಗಿತ್ತು. ಇದನ್ನು ಪ್ರತಿಭಟಿಸಿ ಆ ಕುಟುಂಬಕ್ಕೆ ಸಾಥ್ ನೀಡುವಂಥ ಕೆಲಸವನ್ನು ಬಸವರಾಜ್ ಕೊರವರ್ ಮಾಡಿದರು. ಯಾವಾಗ ಮಲ್ಲಮಳೆ ಈ ಪ್ರಕರಣದಿಂದ ಹಿಂದೆ ಸರಿತಾ ಇದ್ದಾಳೆ ಅಂತ ಸಿಂಪ್ಟಮ್ಸ್ ಗೊತ್ತಾದಾಗ
ಯೋಗೇಶ್ ಗೌಡರ ತಾಯಿ ತುಂಗಮ್ಮ ಮತ್ತು ಗುರುನಾಥ್ ಗೌಡರನ್ನ ಇಂಪ್ಲೀಡ್ ಮಾಡಿ ಬೆಂಗಳೂರಿನ ಹೈಕೋರ್ಟ್ನಲ್ಲಿ ರಿಟ್ ಪಿಟಿಷನ್ ಫೈಲ್ ಆಗುತ್ತೆ. ಈ ಪ್ರಕರಣವನ್ನು CBI ಕೊಡಬೇಕು ಅಂತೇಳಿ. ಅಲ್ಲಿ ಒಂದು ಸುದೀರ್ಘ ಕಾನೂನು ಹೋರಾಟ ಆಗುತ್ತೆ. ಗುರುನಾಥ್ ಗೌಡರು ಆ ಹೋರಾಟದಲ್ಲಿದ್ದರು, ಬಸವರಾಜ್ ಕೊರವರವರು ಆ ಹೋರಾಟದಲ್ಲಿದ್ದರು, ಇವರ ತಾಯಿ ಕೂಡ ಆ ಹೋರಾಟದಲ್ಲಿದ್ದರು. ಹೈಕೋರ್ಟ್ನಲ್ಲಿ CBIಗೆ ಈ ಪ್ರಕರಣ ಹೋಗೋದಿಲ್ಲ, ಹೈಕೋರ್ಟ್ ರಿಜೆಕ್ಟ್ ಮಾಡುತ್ತೆ. ಆದರೆ ಹೈಕೋರ್ಟ್ ಅವತ್ತೊಂದು ಮಹತ್ವದ ಆದೇಶವನ್ನು ಮಾಡುತ್ತೆ. ಏನಂತ ಹೇಳಿದ್ರೆ, ಯಾವ ಗುರುನಾಥ ಗೌಡರ ಫಾರ್ಮ್ ಹೌಸ್ಗೆ ತುಳಜಪ್ಪ ಸುಲ್ಫಿ ಬಂದು ಒತ್ತಡ ಆಗ್ತಿದ್ರು, ಅವೆಲ್ಲ ವಿಚಾರಗಳು ಕೋರ್ಟ್ ಗಮನಕ್ಕೆ ತಂದಾಗ, ಫುಟೇಜಸ್ ಕೊಟ್ಟಾಗ ಕೋರ್ಟ್ ಹೇಳುತ್ತೆ ಈ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಇದ್ದಾರೆ. 195 ಅಡಿಯಲ್ಲಿ, ಅಂದರೆ ಸಾಕ್ಷ್ಯನಾಶ ಪ್ರಕರಣದ ಅಡಿಯಲ್ಲಿ ತುಳಜಪ್ಪ ಸುಲ್ಫಿ ಮತ್ತು ವಿನಯ್ ಕುಲಕರ್ಣಿ ವಿರುದ್ಧ FIR ದಾಖಲಿಸಿ ಅಂತೇಳಿ ಧಾರವಾಡ ಪೊಲೀಸರಿಗೆ ಹೈಕೋರ್ಟ್ ಸೂಚನೆಯನ್ನು ಕೊಡುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.